ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆಲ್ರು ಇನ್ನೂ ಇಲ್ಲೇ ನಿಂತಿದ್ದೀರಾ? ಒಳಗೋಗೋದಲ್ವಾ? ನಾನು ಆಗ್ಲಿಂದ ಇದೇ ಮಾತನ್ನ ಹೇಳ್ತಾ ಇದ್ದೀನಿ, ಯಾರು ನನ್ನ ಮಾತೇ ಕೇಳ್ತಾ ಇಲ್ಲಪ್ಪ. ಚಿಕ್ಕಪ್ಪ, ಯಾರು ಎಷ್ಟೇ ಟ್ರೈ ಮಾಡಿದ್ರು ಇವತ್ತು ನಾನು ಇವ್ರನ್ನ ಒಳಗೆ ಸೇರ್ಸಲ್ಲ. ನನ್ನ ಮೇಲೆ ನಿಮ್ಮೆಲ್ರಿಗೂ ಪ್ರೀತಿ ಇದ್ರೆ ದಯವಿಟ್ಟು ಒಳಗೆ ನಡೀರಿ. ಅಚ್ಚಲ್ಲಿ ಇವಳ ಮುಖ ನೋಡಕ್ಕಾಗ್ದೆ ಒಳಗೋದ್ಲಪ್ಪ. ಸರಿ, ನೀನೆಲ್ಗೆ ಹೊರಟೆ? ಸ್ವಲ್ಪ ಹೊತ್ತು ಬರ್ತೀನಿ. ಕವನ ಹಾಳಾದವಳು ಇನ್ನೂ ಹೋಗಿಲ್ಲ. ಯಾಕೆ ಹಾಗಂತೆ ಸುಕ್ಕು? ಅವ್ಳು ಕಂಡ್ರೆ ಯಾಕೆ ನಿಂಗೆ ಅಷ್ಟೊಂದು ಕೋಪ? ಕೋಪ ಮಾಡ್ಕೊಳ್ದೆ ಅವಳ ಹತ್ರ ಹೋಗಿ ಕಷ್ಟ ಸುಖ ಹಂಚ್ಕೊಳ್ಳ. ಇಷ್ಟೆಲ್ಲ ಅವಮಾನ ಮಾಡಿ ಹೊರಗೆ ಹಾಕಿದ್ರು ಮರ್ಯಾದೆ ಹೇಗೆ ನಿಂತಿಯಾಳು ನೋಡಿ. ಬೇರೆ ಯಾರಾದ್ರೂ ಇದ್ದಿದ್ರೆ ಊರ್ ಬಿಟ್ಟೆ ಹೋಗಿರೋರು. ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ ಚಿಕ್ಕಮ್ಮ. ದೀಪ ಯಾವ ತಪ್ಪು ಮಾಡಿಲ್ಲ. ತಪ್ಪು ಯಾರು ಮಾಡಿರೋದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಪಾಪ ಆದ್ರೂ ದೀಪ ಶಿಕ್ಷೆ ಅನುಭವಿಸ್ತಿದ್ದಾಳೆ. ಆಯ್ತು ಬಿಡಮ್ಮ, ನೀನ್ ಯಾವತ್ತಿದ್ರು ಅವಳಿಗೆ ಸಪೋರ್ಟ್ ಮಾಡೋದಂತ ಗೊತ್ತು. ಸುಮ್ಮನೆ ಸುಕ್ಕು, ಈ ಟೈಮಲ್ಲಿ ಜಗಳ ಆಡ್ಬೇಕಾ? ನಾನೇನು ಜಗಳ ಆಡ್ದೆ, ಇರೋದನ್ನ ಹೇಳ್ದೆ. ಅರ್ಚನಾ, ನೀನ್ ಬೇಜಾರು ಮಾಡ್ಕೊಳ್ಬೇಡಮ್ಮ. ಇವಳು ಬುದ್ಧಿ ಗೊತ್ತಲ್ಲ ನಿಂಗೆ. ಅಮ್ಮ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಿಮ್ಮನ್ನ ಯಾರು ಫೋನ್ ಮಾಡಿದ್ದು? ಯಾರಾದ್ರೂ ಮಾಡಿರ್ಲಿ, ಇದೇನೇ ಇದು? ಬ್ಯಾಗ್ ಸಮೇತ ಹೊರಗಡೆ ನಿಂತಿದ್ಯಾ? ನಿನ್ನನ್ನು ಹೊರಗಡೆ ಹಾಕಿದಾರ ಅವರು? ಅಮ್ಮ ಅಮ್ಮ ನೋಡು, ಹೆದರ್ಬೇಡ. ಗಂಡನ ಮನೆ ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ. ನಾನು ಅದನ್ನ ಬಗೆಹರಿಸ್ಕೋತೀನಿ. ನೀವು ಊರಿಗೆ ಹೊರಡಿ. ದೀಪ, ಸಮಸ್ಯೆ ಏನು ಅಂತ ತಿಳ್ಕೊಂಡು ಬಗೆಹರಿಸೋಕೆ ಇರ್ತಾನೆ ನಾವು ಊರಿಂದ ಬಂದಿರೋದು. ನಮ್ಗೆ ವಾಪಸ್ ಊರಿಗೆ ಹೋಗು ಅಂತ ಹೇಳ್ತಿದ್ಯಲ್ಲ, ವಿಷಯ ಏನು ಅಂತ ತಿಳ್ಕೊಂಡೆ ಅಮ್ಮ ನಾವು ಹೋಗೋದು. ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಮ್ಮ 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 ಬೇಡಮ್ಮ, ನನ್ನ ಮಾತು ಕೇಳಿ. ಪೊಲೀಸ್ ಅಮ್ಮ ಅಮ್ಮ ದಯವಿಟ್ಟು ಅಮ್ಮ. ನಿಂತ್ಕೊಳ್ಳಿ. ಏನ್ ಬಂದಿದ್ದು? ಬೀಗ್ರೆ, ಅದು ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ನಮ್ ದೀಪು ಯಾತಕ್ಕೆ ಹೊರಗಡೆ ನಿಂತಿದ್ದಾಳೆ? ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದೇ ಆಗೋದು. ಅದೇನು ಅಂತ ಹೇಳಿದ್ರೆ ನಮಗೆ ಗೊತ್ತಾಗೋದು. ಅವಳು ಏನಾದ್ರು ತಪ್ಪು ಮಾಡಿದ್ರೆ ನಾವಿಬ್ರು ತಿದ್ದು ಬುದ್ಧಿ ಹೇಳ್ತೀವಿ. ನಿಮ್ ಮಗಳು ಏನ್ ಮಾಡಿದ್ಲು? ನಾವೇನಕ್ಕೆ ಹೊರಗಡೆ ನಿಲ್ಸಿದೀವಿ ಅಂತ ನಾನ್ ಹೇಳಲ್ಲ, ಸೌಂದರ್ಯ ಬಂದೇ ಹೇಳ್ತಾಳೆ. ಹೋಗ್ ಕರಿತೀನಿ. ಇಲ್ಲೇ ನಿಂತಿರಿ. ಮಗಳೇ, ಏನೂ ಆಗಲ್ಲ ಮಗಳೇ. ಅವರು ಸೌಂದರ್ಯನ ಕರೆಯಕ್ಕೆ ಹೋಗಿದ್ದಾರೆ. ಪೊಲೀಸಪ್ಪ, ಅಮ್ಮನ್ ಕರ್ಕೊಂಡು ನೀನು ಊರಿಗೆ ಹೊರಡು. ಆಗಲ್ಲಮ್ಮ. ವಿಷಯ ಏನು ಅಂತ ತಿಳ್ಕೊಂಡು ಅದನ್ನ ಬಗೆಹರಿಸೋ ತನಕ ನಾವು ಇಲ್ಲಿಂದ ಹೋಗೋ ಮಾತೇ ಇಲ್ಲ. ಯಾರೇ ಬರಲಿ, ನಾನು ಬೇಕಾದ್ರೆ ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ. ಸೌಂದರ್ಯ, ದೀಪ ಅಪ್ಪ ಅಮ್ಮ ಬಂದಿದ್ದಾರೆ. ಅವ್ರು ಯಾಕೆ ಇಲ್ಲಿಗೆ ಬಂದ್ರು? ಗೊತ್ತಿಲ್ಲ, ಯಾರೋ ಫೋನ್ ಮಾಡಿ ಇಲ್ಲಿ ಕರ್ಸಿರ್ಬೋದು. ಇನ್ಯಾರು? ನಮ್ಮ ಅರ್ಚನೆ ಆಗಿರ್ತಾಳೆ. ಸರಿಯಾಗಿ ಹೇಳ್ದೆ. ಅರ್ಚನೆಗೆ ದೀಪ ಅಂದ್ರೆ ಫೇವ್ರೇಟ್ ಅಲ್ವಾ? ಸೌಂದರ್ಯ ಅವರು ಹೊರಗೆ ನಿಂತಿದ್ದಾರೆ. ನಿಂತಿರಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಹಾ, ನಿಂತಿರ್ಲಿ. ನೀನ್ ಚೆನ್ನಾಗಿ ಟೈಮ್ ತಗೊಂಡು ನೀಟಾಗಿ ರೆಡಿ ಆಗ್ಬಿಟ್ಬಾ.
ಇವನು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಇಂಥ ಟೈಮಲ್ಲೇ ಹೊರಗಡೆ ಹೋಗ್ಬೇಕಾ? ಛೇ. ಹಲೋ. ಚಿರು ಎಲ್ಲೋ ಇದೆಯಾ? ಗೊತ್ತಿಲ್ಲ. ಏನು ಹೇಳ್ತಿದ್ಯಾ? ನಾನೆಲ್ಲೋ ನನ್ನ ಪಾಡಿಗೆ ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಚ್ಚು. ನೀನು ಯಾಕೆ ಕಾಲ್ ಮಾಡಿದೆ ಹೇಳು? ದೀಪಾ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ? ಚಿರು, ನೀನು ಈ ಟೈಮಲ್ಲಿ ಮನೇಲಿಲ್ಲ ಅಂತಂದ್ರೆ ಸರಿ ಹೋಗಲ್ಲ. ಪ್ಲೀಸ್ ಎಲ್ಲೇ ಇದ್ರು ಬೇಗ ಬಾ. ನಿಮ್ಮ ಅಕ್ಕೆಗೋಸ್ಕರ ಹೊರಗಡೆನೆ ಕಾಯ್ತಾ ಇದ್ದಾರೆ ನೋಡು. ಈ ಟೈಮಲ್ಲಿ ನೀನು ಮನೇಲಿರಬೇಕು. ನಿಮ್ಮ ಅಕ್ಕೆ ಬಂದಮೇಲೆ ಏನಾಗುತ್ತೋ ಏನೋ ಯಾರಿಗೆ ಗೊತ್ತು. ಪ್ಲೀಸ್ ಬೇಗ ಮನೆಗೆ ಬಾ. ಸರಿ, ಬರ್ತೀನಿ. ದೀಪು, ನೀನು ಯಾವತ್ತೂ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ಆದರೆ ಈಗ ಹೊರಗಡೆ ನಿಲ್ಲಿಸೋಂಥದ್ದು ಏನಾಯ್ತಮ್ಮ? ಏನು ಏನ್ ಮಾಡೋದು ಪೊಲೀಸಪ್ಪ? ಎಲ್ಲರೂ ಎಲ್ಲಿ ಪರಿಸ್ಥಿತಿ ಕೈಗೊಂಬೆ ಆಗ್ಬಿಟ್ಟಿದ್ದಾರೆ. ಯಾರು ತಾನೇ ನನ್ನ ಪರವಾಗಿ ಮಾತಾಡಕ್ ಬರ್ತಾರೆ? ಯೋಚನೆ ಮಾಡಬೇಡ ಮಗಳೇ. ತಪ್ಪು ಯಾರದೇ ಆಗಲಿ ಕೂತು ಬಗೆಹರಿಸ್ಕೊಳ್ಳೋಣ. ನಿನ್ನ ಜೊತೆ ನಾವಿಬ್ಬರು ಇದ್ದೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.